ಹಾಯ್ ಸ್ನೇಹಿತರೆ, ತಮ್ಮೆಲ್ಲರಿಗೂ ಜಾಯಿಂಟ್ 2 KSP ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ಸ್ ಎ ಕಾವೇರಿ ನದಿ, ಬಿ ಗೋದಾವರಿ ನದಿ, ಸಿ ಕೃಷ್ಣಾ ನದಿ, ಡಿ ತುಂಗಭದ್ರಾ ನದಿ. ಗೋದಾವರಿ ನದಿಯು ದಕ್ಷಿಣ ಭಾರತದ ಅತಿ ಉದ್ದವಾದ ನದಿಯಾಗಿದೆ ಹಾಗೂ ಭಾರತದ ಅತಿ ಉದ್ದವಾದ ಎರಡನೆಯ ನದಿಯಾಗಿದೆ. ಇನ್ನು ಭಾರತದ ಅತಿ ಉದ್ದವಾದ ನದಿ ನೋಡೋದಾದರೆ ಗಂಗಾ ನದಿ. ಈ ಗೋದಾವರಿ ನದಿಯ ಉಗಮ ಸ್ಥಳ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ತ್ರಯಂಬಕದಲ್ಲಿ ಉಗಮಗೊಂಡು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದು. ಎರಡನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ಸ್ ಎ ನಂದಿ ಬೆಟ್ಟ, ಬಿ ಕುದುರೆಮುಖ, ಸಿ ಮುಳ್ಳಯ್ಯನಗಿರಿ ಬೆಟ್ಟ, ಡಿ ಬಾಬಾ ಬುಡನಗಿರಿ ಬೆಟ್ಟ. ಮುಳ್ಳಯ್ಯನಗಿರಿ ಬೆಟ್ಟವು ಕರ್ನಾಟಕ ರಾಜ್ಯದ ಅತಿ ಎತ್ತರದ ಶಿಖರವಾಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು ಮತ್ತು ಇದರ ಎತ್ತರ 1930 ಮೀಟರ್ ಎತ್ತರವನ್ನು ಹೊಂದಿದೆ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟು? ಆಪ್ಷನ್ಸ್ ಎ 21 ವರ್ಷ, ಬಿ 27 ವರ್ಷ, ಸಿ 18 ವರ್ಷ, ಡಿ 24 ವರ್ಷ. ಹದಿನೆಂಟು ವರ್ಷ ಸರಿಯಾದ ಉತ್ತರ. ಸ್ನೇಹಿತರೆ, 1988ರಲ್ಲಿ ಭಾರತದ ಸಂವಿಧಾನಕ್ಕೆ 61ನೇ ತಿದ್ದುಪಡಿ ತರುವುದರ ಮೂಲಕ ಮತದಾನ ಮಾಡುವ ಅಧಿಕಾರವನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು. ನಂತರ 18 ವರ್ಷಕ್ಕೆ ಮತದಾನ ಮಾಡುವ ಅಧಿಕಾರವನ್ನು 1989ರ ಚುನಾವಣೆಯಲ್ಲಿ ಜಾರಿಗೆ ತರಲಾಯಿತು. ಇನ್ನು ನಾಲ್ಕನೇ ಪ್ರಶ್ನೆ, ಕಾಂಗರುಗಳು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತವೆ? ಆಪ್ಷನ್ಸ್ ಎ ನ್ಯೂಜಿಲೆಂಡ್, ಬಿ ಜಪಾನ್, ಸಿ ಬ್ರೆಜಿಲ್, ಡಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಸರಿಯಾದ ಉತ್ತರ. ಸ್ನೇಹಿತರೆ, ಆಸ್ಟ್ರೇಲಿಯಾ ದೇಶದಲ್ಲಿ ಈ ಕಾಂಗರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತವೆ ಮತ್ತು ಆಸ್ಟ್ರೇಲಿಯಾ ದೇಶವು ಈ ಕಾಂಗರುಗಳನ್ನು ತಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿ ಕೂಡ ಸ್ವೀಕರಿಸಲಾಗಿದೆ. ಇನ್ನು ಹೆಣ್ಣು ಕಾಂಗರುಗಳು ತಮ್ಮ ಹೊಟ್ಟೆಯಲ್ಲಿ ಚೀಲವನ್ನು ಹೊಂದಿದ್ದು ತಮ್ಮ ಮರಿಗಳನ್ನು ಸುರಕ್ಷವಾಗಿ ಇಟ್ಟುಕೊಳ್ಳುತ್ತವೆ. ಈ ಕಾಂಗರುಗಳು ಸಸ್ತನಿ ವರ್ಗಕ್ಕೆ ಸೇರುತ್ತವೆ. ಐದನೇ ಪ್ರಶ್ನೆ, ಟೀಯನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ? ಆಪ್ಷನ್ಸ್ ಎ ಕರ್ನಾಟಕ, ಬಿ ಅಸ್ಸಾಂ, ಸಿ ಗುಜರಾತ್, ಡಿ ಕೇರಳ. ಅಸ್ಸಾಂ ಸರಿಯಾದ ಉತ್ತರ. ಸ್ನೇಹಿತರೆ, ಭಾರತದಲ್ಲಿ ಅಸ್ಸಾಂ ರಾಜ್ಯ ಅತಿ ಹೆಚ್ಚು ಟೀ ಉತ್ಪಾದಿಸುವಂಥ ರಾಜ್ಯವಾಗಿದೆ. ಇನ್ನು ಪ್ರಪಂಚದಲ್ಲಿ ಚೀನಾ ದೇಶವು ಅತಿ ಹೆಚ್ಚು ಟೀ ಉತ್ಪಾದಿಸುವಂಥ ದೇಶವಾಗಿದೆ. ಆರನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಆಪ್ಷನ್ಸ್ ಎ ಹಿರಾಕುಡ್ ಅಣೆಕಟ್ಟು, ಬಿ ಫರಕ್ ಅಣೆಕಟ್ಟು, ಸಿ ಪಾಂಗ್ ಅಣೆಕಟ್ಟು, ಡಿ ಬಾಕ್ರಾನಂಗಲ್ ಅಣೆಕಟ್ಟು. ಹಿರಾಕುಡ್ ಸರಿಯಾದ ಉತ್ತರ. ಸ್ನೇಹಿತರೆ, ಭಾರತದ ಅತಿ ದೊಡ್ಡ ಅಣೆಕಟ್ಟು ಹಿರಾಕುಡ್ ಆಗಿದ್ದು ಇದನ್ನು ಒಡಿಶಾ ರಾಜ್ಯದ ಸಂಬಲ್ಪುರ್ ಬಳಿ ಮಹಾನದಿಗೆ ಕಟ್ಟಲಾಗಿದೆ. ಇದು ಭಾರತದ ಅತಿ ಉದ್ದವಾದ ಅಣೆಕಟ್ಟು ಕೂಡ ಆಗಿದೆ. ಇದು ಕಾಲುವೆಗಳನ್ನು ಸೇರಿಸಿ ಒಟ್ಟು 55 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಏಳನೇ ಪ್ರಶ್ನೆ, ಕರ್ನಾಟಕದಲ್ಲಿ ರೇಷ್ಮೆ ವ್ಯವಸಾಯವನ್ನು ಬಳಕೆಗೆ ತಂದ ರಾಜ ಯಾರು? ಆಪ್ಷನ್ಸ್ ಎ ಟಿಪ್ಪು ಸುಲ್ತಾನ್, ಬಿ ಹೈದರ್ ಅಲಿ, ಸಿ ಚಿಕ್ಕದೇವರಾಜ್ ಒಡೆಯರ್, ಡಿ ಕೃಷ್ಣರಾಜ್ ಒಡೆಯರ್. ಟಿಪ್ಪು ಸುಲ್ತಾನ್ ಸರಿಯಾದ ಉತ್ತರ. ಸ್ನೇಹಿತರೆ, ಟಿಪ್ಪು ಸುಲ್ತಾನ್ ಮೈಸೂರು ರಾಜ್ಯದಲ್ಲಿ ರೇಷ್ಮೆ ವ್ಯವಸಾಯವನ್ನು ಪರಿಚಯಿಸಿದರು. ಹೀಗಾಗಿ ಇವರನ್ನು ಮೈಸೂರು ರೇಷ್ಮೆ ಪಿತಾಮಹ ಎನ್ನುತ್ತಾರೆ. ಟಿಪ್ಪು ಸುಲ್ತಾನನು 1785ರಲ್ಲಿ ಬಂಗಾಳಕ್ಕೆ ರೇಷ್ಮೆ ಬಗ್ಗೆ ಕಲಿಯಲು ಕೆಲವು ಮಂದಿಯನ್ನು ಕಳಿಸಿದರು. ಅದೇ ರೀತಿ ರೇಷ್ಮೆ ಕೃಷಿಯನ್ನು ಮೈಸೂರು ರಾಜ್ಯದಲ್ಲಿ ಆರಂಭಿಸಿದರು. ಹೀಗಾಗಿ ಇವರನ್ನು ಮೈಸೂರು ರೇಷ್ಮೆ ಪಿತಾಮಹ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದ ಅನಿಸಿಕೆ ಮತ್ತು ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ತಮ್ಮ ಸ್ನೇಹಿತರೆಂದು ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.